ಮೂಡ್ ಅಪ್ಸೆಟ್ ಇರ್ಬೇಕಾದ್ರೆ ಕಣ್ಣ ಮುಚ್ಚಲ್ಲ ಆಡಕ್ಕೆ. ಸಾರಿ ಸಾರಿ ಸರ್ 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 ಏನ್ ಸಾಹೇಬ್ರು ತಂಪಾದ ಸ್ಥಳದಲ್ಲಿ ನಿಂತ್ಕೊಂಡು ಯಾವುದೋ ಭಾವನಾತ್ಮಕ ಸೇಲಿ ತೇಲಿ 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 ಹೋಗ್ತಿರೋ ಹಾಗೆ. ಸತ್ಯನ ನನ್ನ ಫ್ರೆಂಡ್ ಅನ್ಬಿಟ್ರು ಸತ್ಯನಾ. ಅದ್ರಲ್ಲಿ ಏನ್ ತಪ್ಪಿದೆ? ಅವಳು ಹೆಂಡತಿ ಕಣಪ್ಪ. ಹೆಂಡತಿ ಆದವಳು ಗಂಡನ್ನ ಬೆಸ್ಟ್ ಫ್ರೆಂಡ್ ತರನೇ ನೋಡೋದು. ಅಯ್ಯೋ ಸತ್ಯಣ್ಣ, ಮ್ಯಾಟ್ರ್ ಅದಲ್ಲ. ಹುತ್ತದ ಮುಂದೆ ನಿಂತ್ಕೊಂಡು ಹಾವು ಕೈಯಲ್ಲಿ ಕಚ್ಚಿಸ್ಕೊಳ್ಳೋರತನ ಯಾಕೆ ಮಾಡ್ದೆ? ನಿನ್ ಜೀವಕ್ಕೆ ರಿಸ್ಕ್ ತರುವಂತ ಕೆಲ್ಸನ ಯಾಕೆ ಮಾಡ್ತೀಯ ಅಂತ ಕೇಳಿದಕ್ಕೆ ನಾನು ನನ್ ಗಂಡನ್ಗೋಸ್ಕರ ಅಲ್ಲ ಮಾಡಿದ್ದು, ನನ್ ಫ್ರೆಂಡ್ಗೋಸ್ಕರ ಅನ್ಬಿಟ್ಲು ಸತ್ಯಣ್ಣ. ಸತ್ಯಣ್ಣ ಎದೆ ಅರ್ಧ ಅಡಿ ಕೆಳಗಡೆ ಜಾರ್ಬಿಡ್ತು. ಸತ್ಯಣ್ಣ, ನನಗೆ ಗೊತ್ತಿರೋ ಪ್ರಕಾರ ಭೂಮಿಗೆ ನನ್ ಮೇಲೆ ಯಾವ್ದೇ ತರ ಫೀಲಿಂಗ್ಸ್ ಇಲ್ಲ ಸತ್ಯಣ್ಣ. ನಾನ್ ಮೊದ್ಲೇ ಹೇಳ್ದ ಹಾಗೆ ಅವಳು ಕಳಿಸ್ಬೇಡ. ನನ್ನಿಂದ ಅವಳು ಇಷ್ಟೊಂದು ಸಫರ್ ಮಾಡೋದ್ ಬೇಡ. ಅವಳು ಹೋದ್ರೆ ನೀನ್ ಸಫರ್ ಆಗಲ್ವಾ? ಅಲ್ಲಪ್ಪ, ಎಂಥ ಹೆಸರಾಂತ ಕ್ರಿಕೆಟ್ ಆಟಗಾರ ಬಂದ್ರು ಕೂಡ ಎಲ್ಲಾ ಬಾಲಿಗೂ 6-4 ಹೊಡಿಯಕ್ ಆಗಲ್ಲ. ಕೆಲವು ಸತಿ ಕೂಟ 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 ಅಂತ ಕುಟಕ್ಬೇಕು. ಸತ್ಯಣ್ಣ, ಯಾವ್ದೋ ಒಂದ್ ಬಾಲ್ ಕುಟ್ಕೋದಿರ್ಲಿ, ಪ್ರತಿ ಬಾಲ್ಗೂ ಕುಟ್ಕೋದೇ ಆಗೋಗಿದೆ ಸತ್ಯಣ್ಣ. ಅಲ್ಲ, 4-6 ಪಕ್ಕಕ್ಕೆ ಇಟ್ಬೋಣ. 1 ರನ್ ನೋಡೋದಕ್ಕಾಗ್ತಿಲ್ಲ ಸತ್ಯಣ್ಣ. ಹಂಗ್ ಮಾಡ್ತಾವಳೆ ಅವಳು ಭೂಮಿ ಬೌಲಿಂಗ್ ನ. ನಾನ್ ನಿನ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ. ಅದೇನ್ ಕೇಳ್ತೀರಾ ನಿಧಾನ ಕೇಳಿ, ಮನೆಯವ್ರೆಲ್ರಿಗೂ ಕೇಳಿಸ್ಬೇಕ. ಸರಿ. ಹಿಂದೆ ಮುಂದೆ ಯೋಚನೆ ಮಾಡ್ದೆ, ನೇರವಾಗಿ ಉತ್ತರ ಕೊಡ್ಬೇಕು. ಇದೊಂಥರ ಹೇಗೆ ಅಂದ್ರೆ ರ್ಯಾಪಿಡ್ ಫೈರ್ ಗೊತ್ತಲ್ಲ, ರ್ಯಾಪಿಡ್ ಫೈರ್ ಹಾಗೆ. ಅಲ್ಲ ಸತ್ಯಣ್ಣ, ನಾನ್ ಯಾವ್ದೋ ಟೆನ್ಷನ್ ಅಲ್ಲಿ ಇದ್ರೆ ರ್ಯಾಪಿಡ್ ಫೈರ್ ಆಟ ಆಡೋಣ ಅಂತ ಹೇಳ್ತೀರಲ್ಲ ನೀವು. ನೀನ್ ತಣ್ಣಿಗೆ ಉತ್ತರ ಕೊಡಪ್ಪ ಸಾಕು. ಮೊದಲೇ ಪ್ರಶ್ನೆ, ಭೂಮಿ ನಿನ್ನನ್ನ ಒಪ್ಪಂದದ ಮದುವೆ ಆಗೋದಕ್ಕೆ ಯಾಕೆ ಕೊಂಡ್ಲು? ಭೂಮಿ ತಾಯಿಗೋಸ್ಕರ. ತನ್ನ ಜೀವನ ಹಾಳಾದ್ರೂ ಪರವಾಗಿಲ್ಲ ಅಂತ ಭೂಮಿ ಅವಳ ತಾಯಿಗೋಸ್ಕರ ಯಾಕೆ ನಿಂತ? ಯಾಕಂದ್ರೆ ಭಾಗ್ಯಮ್ಮಂಗೆ ಭೂಮಿನ ಬಿಟ್ರೆ ಬೇರೆ ಯಾರು ಇಲ್ಲ, ಅದಕ್ಕೆ. ಆ ವಿಷಯ ಗೊತ್ತಿದ್ದು ತನಗೇನಾದ್ರೂ ಆದ್ರೆ ಭಾಗ್ಯಮ್ಮ ಅನಾಥಳಾಗ್ತಾಳೆ ಅನ್ನೋ ಅರಿವಿದ್ರು ಭೂಮಿ ನಿನಗೋಸ್ಕರ ಪ್ರಾಣಾಪಾಯದ ವ್ರತನ ಯಾಕೆ ಮಾಡಿದ್ಲು? ಆಗ್ಲೇ ಹೇಳಿದ್ನಲ್ಲ, ಫ್ರೆಂಡ್ಗೋಸ್ಕರ ಅಂತ. ಫ್ರೆಂಡು ಮಾತು ಹೇಳ್ತಾರೆ ಕಣಪ್ಪ. ಮಾತಿಗೆ ಫ್ರೆಂಡ್ ಆದವರು ಆರ್ಥಿಕವಾಗಿ ಸಹಾಯಕ್ಕೂ ಇರ್ತಾರೆ. ಅಷ್ಟೇ ಅಲ್ಲ, ಅಂಗಾಂಗಗಳು ಏನಾದ್ರೂ ಅಪಾಯಕ್ಕೊಳಗಾದ್ರೆ ಅದನ್ನೂ ಕೂಡ ದಾನ ಮಾಡ್ತಾರೆ. ಯಾರಾದ್ರೂ ಒಬ್ಬರಿಗೋಸ್ಕರ ಅದನ್ನ ಯೋಚನೆ ಮಾಡಿ ಹೇಳು. ಆದ್ರೆ ಇಲ್ಲಿ ಆಗಿದ್ದು ಬೇರೆ. ಭೂಮಿ ನಿನ್ನಗೋಸ್ಕರ ಪ್ರಾಣ ಕೊಡಕ್ಕೆ ತಯಾರಿದ್ದು. ಅದ್ನ ಯಾರಾದ್ರೂ ಕೊಡ್ತಾರ? ಆ ಹಂತಕ್ಕೆ ಒಬ್ಬ ಹೆಣ್ಮಗಳಿಗೆ ಇದು ಕೇವಲ ಗಂಡನ್ಗೋಸ್ಕರ ಮಾತ್ರ. ಇಷ್ಟ್ರ ಮೇಲೆ ಅರ್ಥ ಆಗುವ ಅವಳು ತನ್ನ ತಾಯಿಗಿಂತ ನಿನ್ನ ಬಹಳ ಎತ್ತರ ಸ್ಥಾನದಲ್ಲಿಟ್ಟಿದ್ದಾಳೆ ಅಂತ. ಅವಳು ಪ್ರಪಂಚನೇ ನೀನು ಅಂತ. ಸತ್ಯಣ್ಣ, ನೀವ್ ಹೇಳದ್ ಕೇಳಿಸ್ಕೊಂಡ್ರೆ ನನಗೂ ನಿಜ ಅನಿಸ್ತಿದೆ ಸತ್ಯಣ್ಣ. ಅಜಿತಾ, ನಿಜ ಹೇಳ್ಬೇಕು ಅಂದ್ರೆ ಭೂಮಿಗೆ ನಿನ್ನ ಮೇಲೆ ಅಗಾಧವಾದ ಪ್ರೀತಿ ಇದೆ. ಆದ್ರೆ ಅದನ್ನ ಹೇಗೆ ಹೇಳಬೇಕು ಅಂತ ಅವಳು ಗೊತ್ತಾಗ್ತಿಲ್ಲ. ಆ ಪ್ರೀತಿ ಗೊತ್ತಿದ್ದು ಅವ್ರಿಗೆ ಹೇಗೆ ಪ್ರಸ್ತಾವ ಮಾಡ್ಬೇಕು ಅನ್ನೋದು ಅವಳಿಗೆ ತಿಳಿತಿಲ್ಲ. ಅದು ಅವಳ ದಡ್ಡತನ. ಒಟ್ನಲ್ಲಿ ನಿಮ್ಮಿಬ್ಬರ ಕತೆ ಇಲ್ಲಿಗೆ ಬಂದ್ ನೀನ್ ಅವಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅಪಾರ್ಥ ಮಾಡ್ಕೊಂಡು ದೂರ ಕಳಿಸ್ಬಿಟ್ರೆ ನಿನ್ನನ್ನ ನೀನೇ ಕಳ್ಕೊಂಡ. ಬೇಡ ಸತ್ಯಣ್ಣ, ನನಗೆ ಭೂಮಿ ನನ್ ಜೊತೆನೇ ಇರ್ಬೇಕು. ಹಾಗಿದ್ಮೇಲೆ ಒಂದ್ ಕೆಲಸ ಮಾಡಿ, ಅವಳಿಗೆ ಸ್ವಲ್ಪ ದಿನ ಕಾಲಾವಕಾಶ. ಈ ತಡದ ಮಳೆ ಜಡ್ದು ಬರುತ್ತೆ ಅನ್ನೋ ಹಾಗೆ ಒಂದು ವಾತಾವರಣ ಸೃಷ್ಟಿಯಾಗಿ ಬಹಳ ಸೂಕ್ಷ್ಮವಾಗಿದೆ. ಸೂಕ್ಷ್ಮವಾಗಿದೆ ನೋಡು. ಭೂಮಿ ತಾನಾಗಿ ನಿನ್ನ ಹತ್ರ ಬಂದು ಸಾಹೇಬ್ ಐ ಲವ್ ಯು ಅಂತ ಹೇಳ್ತಾ ನೋಡ್, ನನ್ನ ಮೇಲೆ ನಂಬಿಕೆ ಇಡು. ನೋಡು, ಅಲ್ಲಿವರೆಗೂ ನೀನು ಈ ಉತ್ಸಾಹದಿಂದ ಉಲ್ಲಾಸದಿಂದ ಅಜಿತ್ ನಾರಾಯಣ್ ಇದೆಲ್ಲ ಬಿಟ್ಬಿಡು. ಲವರ್ ಬಾಯ್ ತರ ಆಟಿಟ್ಯೂಡ್ ನ ಬೆಳೆಸ್ಕೊ. ಅಂದ್ರೆ ಫುಲ್ ಲವಲೋಕಿಯಿಂದ ನಿನ್ನ ಒಳಗಡೆ ಇರೋ ಭಾವನೆಗಳನ್ನ ಹೊರ ಹಾಕು. ಆಮೇಲೆ ಸತ್ಯಣ್ಣ, ನೀ ಬರೀ ಲಾಯರ್ ಅನ್ಕೊಂಡಿದ್ದೆ. ಆಕ್ಟಿಂಗ್, ಪರ್ಫಾರ್ಮೆನ್ಸ್ ಎಕ್ಸ್ಟ್ರಾ ಹೋಗ್ಬಿಟ್ಟಿದೆ. ಈ ಹೇಳೋ ಬಗ್ರಿ ನನಗೇನೆ ಒಂಥರ ಮಜಾ ಬರ್ತಿದೆ. ಈಗಲೇ ನನ್ನ ಕ್ಯಾರೆಕ್ಟರ್ ಹತ್ಬಿಡ್ತೀನಿ ಸತ್ಯ. ನಾನು ನೀವ್ ಹೇಳ್ದಾಗೆ ಲವರ್ ಬಾಯ್ ಆಗಿರ್ಬೇಕು. ಲವಲೋಕಿಂದೆ ಭೂಮಿ ಹತ್ರ ಇದ್ದಾಗ ಲವರ್ ಬಾಯ್, ಆಚೆ ಬಂದ್ರೆ ಪೊಲೀಸ್ ಆಫೀಸರ್. ಲವರ್ ಬಾಯ್ ಮೋಡ್ ಆಕ್ಟಿವೇಟ್ ಮಾಡ್ಬೇಕು ಇವಾಗ. ಓಹೋ, ಆಟ ಈಗ ನಿರ್ಣಾಯಕ ಹಂತದಲ್ಲಿದೆ. ಇದು ಸೋಲು ಗೆಲುವಿನ ಪ್ರಶ್ನೆ. ಆದ್ರಿಂದ ಯಾರು ಗೆಲ್ತಾರೋ ನೋಡ್ಬೇಕು. ಅದೇ ನಮ್ಮ ಅಜ್ಜಿಕರ ಸಮಯ. ಪಾಡಿ ಮಿಸ್ ಮಾಡಬೇಡ. ದಯವಿಟ್ಟು ಈ ಪಂದ್ಯದ ಒಂದು ಮುಖ್ಯವಾದ ನಿಯಮಾವಳಿ ಇದೆ. ಅದನ್ನ ನಾನು ಹೇಳೋದು ಮರ್ತತೆ, ಈಗ ಹೇಳ್ತೀನಿ. ಸತ್ಯ, ಏನದು? ಹೇಳಿಲ್ಲ. ಈ ಸೋತವರು ಗೆದ್ದವ್ರಿಗೆ ಏನಾದ್ರೂ ಒಂದು ಉಡುಗೊರೆ ಕೊಡ್ಬೇಕು. ಸೂಪರ್. ಎಷ್ಟು? 10,000ನ 20,000ನ ಇಲ್ಲ ಲಕ್ಷನ? ಇದ್ರಲ್ಲಿ ಆರ್ಥಿಕತೆ, ಹಣದ ವ್ಯವಹಾರ ಇಲ್ಲ, ಏನೂ ಬರಲ್ಲ. ಆದ್ರೆ ಈ ಸತ್ಯ ಏನ್ ಹೇಳ್ತಾನೋ ಅದನ್ನೇ ಮಾಡ್ಬೇಕು. ಇದಕ್ಕೆ ನಿಮ್ಮಿಬ್ಬರಿಗೂ ಸಮ್ಮತಿ ಉಂಟೆ? ಸತ್ಯಣ್ಣ, ಇದನ್ನ ಸೋಲೋರು ಕೇಳ್ಬೇಕು ನೀವು. ಟರ್ಮ್ಸ್ ಅಂಡ್ ಕಂಡೀಷನ್ ಓಕೆನಾ ಅಂತ. ನನಗಿದೆಲ್ಲ ಪ್ರಾಬ್ಲಮ್ ಇಲ್ಲ. ಸತ್ಯನ ನನ್ಗೂ ಒಪ್ಪಿಗೆ ಇದೆ. ಶಬಾಸ್. ಹಾಗಿದ್ರೆ ಆಟ ಮುಂದುವರಿಲಿ. ಅಜಿತಾ ನಡ್ಸ್. ಕಮಾನ್. ಅಜಿತ್ ಅವರು ನಿರ್ಣಾಯಕ ಹಂತದಲ್ಲಿ ಎಡು ಬಿಟ್ರು. ಆದ್ರೆ ಈಗ ನಮ್ಮ ಮನಸ್ವಿನಿ ಸರ್ದಿ. ಮನಸ್ವಿನಿ, ನೀ ಶುರು ಮಾಡು. ಈಗ ಸೋತವರು ಏನ್ ಮಾಡ್ಬೇಕು? 100 ಬಸ್ಗೆ ಹೊಡಿಬೇಕು.
ಇಲ್ಲಿ ತೀರ್ಪುಗಾರ ನೀವ ನಾನ ನೀವೇ. ಏನ್ ಮಾಡ್ಬೇಕನ್ನೋದನ್ನ ನಾನೇ. ಸೋತಿರೋ ಅಜಿತ ಗೆದ್ದಿರೋ ಮನಸ್ವಿನಿಗೆ ಹೆಣ್ಣಿಗೊಂದು ಮುತ್ತು ಕೊಡ್ಬೇಕು. ಸತ್ಯ ಏನೇ ಹೇಳೋ, ಈ ಆಟ ಒಂಥರ ಮಜಾ ಇದೆ ಕಣೋ. ಓ ಸಖತ್ತಾಗಿದೆ. ಸಂಗೀತ, ನೆಕ್ಸ್ಟ್ ನಾವ್ ಆಟ ಆಡೋಣ. ಆಹಾ, ಅಜಿತ ನಿಯಮ ಬೇಡ ಬೇಡ ಸತ್ಯನಾ, ಇದೆಲ್ಲ ಓಕೆ ಇಲ್ಲ. ಸಾಹೇಬ್ರೆ ಗೆದ್ದಂಗಿರಿ. ಓಕೆ ಸಾಹೇಬ್ರೆ. ಅಯ್ಯೋ ನಿನ್ನ, ಅದೇಗಾಗುತ್ತೆ? ಗೆದ್ದ ಮೇಲೆ ನಿಯಮನ ಪಾಲನೆ ಮಾಡ್ಲೇಬೇಕು. ಏನಂತೀಯ ಸತ್ಯ? ಏನು ಶ್ರವಣ? ಏನೋ? ಹೌದು, ಹೌದು. ಹಾಗಿದ್ರೆ ನಿಯಮ ಜಾರಿಯಾಗ. ಇಬ್ರು ಒಬ್ರಿಗೊಬ್ರು ಮುಖ ಏನ್ ನೋಡ್ತಾ ಇದ್ದೀರಾ? ಎದ್ದೇಳು ಮೇಲೆ, ಎದ್ದೇಳು, ಎದ್ದೇಳು, ಎದ್ದೇಳು ಭೂಮಿ, ಎದ್ದೇಳು, ಎದ್ದೇಳು, ನಡಿ ನಡಿ ನಡಿ. ಹಾ ನಿಕ್ಕೋ. ಏನಪ್ಪ ಶಾನ್ ಹೋಗ್ರ ಮನೆಗೆ ಹೋಗ್ ಬರೋಷ್ಟರಲ್ಲಿ ಕೇರೆ ಮೇಲೆ ಶುರು ಮಾಡ್ಬಿಟ್ಕೊಂಡ್ಬಿಟ್ರಾ? ನಿಮ್ಗೆ ಕೇರಂ ಮಾಡೋದಕ್ ಬರುತ್ತಾ? ಏನು ಬರುತ್ತಾ ಅಂತ ಕೇಳ್ತಿದ್ಯಾ? ಏ ರಾಧಾ, ಅತ್ತೆ ಕೇರಂ ಮಾಡೋದ್ರೊಳಗೆ ಎಕ್ಸ್ಪರ್ಟ್. ಅವ್ರನ್ನ ಸೋಲ್ಸೋದಕ್ಕೆ 33 ಹಳ್ಳಿಲೂ ಯಾರೂ ಇಲ್ಲ, ಅಷ್ಟು ಚೆನ್ನಾಗ್ ಆಡ್ತಾರ. ನಾನೇ ಕಲ್ಸ್ಕೊಟ್ಟಿದ್ದು ಗೊತ್ತಾ ಅಜ್ಜಿಗೆ ಕೇರಮು. ಈಗ ನನ್ನನ್ನೇ ಸೋಲಿಸ್ಬಿಡ್ತಾರೆ. ಟ್ರೈ ಮಾಡ್ತೀರಾ ಯಾರಾದ್ರೂ? ಮೊಮ್ಮಗನೇ ನಿಂಗೆ ನನ್ ಮೇಲ್ ಗೆಲ್ಲದಿರ್ಲಿ, ಅಲ್ಲಿ ನಿಂತಿದಾರಲ್ಲ ನಮ್ಮ ಮಮ್ಮಿ, ಅವ್ರ ಮೇಲ್ ಗೆದ್ದು ತೋರ್ಸಿ ನೋಡಣ್ಣ. ಸೋಲ್ಸಿ ನೋಡೋಣ. ಎರಡನೇ ರೌಂಡ್ಗೆ ಇರ್ತಾಳ ಇವಳು ಆಟಿತಲ್. ಆಟ ಶುರುವಾದ್ರೆ ತಾನೆ 2 ರೌಂಡ್ 10 ರೌಂಡ್ ಅಂತ ಗೊತ್ತಾಗೋದು. ನೀವು ಬನ್ನಿ ಅದಕ್ಕೆ. ಸೋನಾ, ನಮ್ಮ ಅಮ್ಮಗಂತನ ಅಕ್ಕ ಇರೋ ಸ್ಪೀಡ್ಗೆ ನಿಮ್ಮಮ್ಮ ಫಸ್ಟ್ ರೌಂಡ್ ದಾಟ್ಲಿ, ಆಮೇಲೆ ನೋಡೋಣ. ಯಾಕೆ ಧೈರ್ಯ ಸಾಲ್ತಿಲ್ವಾ? ಭಯ ಅಲ್ಲ, ಅದು ಗೌರವ. ಅಕ್ಕ ನೀನ್ ಬಾ, ಯಾರ್ ಗೆಲ್ತಾರೆ ಅಂತ ನೋಡೇ ಬಿಡೋಣ. ಬನ್ನಿ ಅದಕ್ಕೆ, ಗೆಲುವು ನಿಮ್ದೆ. ಓಹೋ, ನೀವು ಔಟಿಂಗ್ ಜಾಯಿನ್ ಆಗ್ಬಿಟ್ಟಿದ್ದೀರಾ? ಅಮ್ಮ, ಎಷ್ಟೇ ಆಗ್ಲಿ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರಲ್ವಾ? ಓಕೆ ಓಕೆ ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಆಟ ಶುರು ಆಗ್ಲಿ ಬೇಗ. ಗೌರವಾನ್ವಿತ ಎದುರಾಳಿಗಳು ಕೂತ್ಕೋಬೇಕು. ನಿಂಗೆ ನಾವು ಕಳ್ಸೋ ಕುತ್ಕೋಮ. ಅಮ್ಮ, ಆಲ್ ದಿ ಬೆಸ್ಟ್. ಈ ಆಟಕ್ಕೆ ನಾನೇ ತೀರ್ಪುಗಾರ. ಆದ್ರೆ ಗೆದ್ದವರು ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ, ಅದನ್ನ ನೀವಿಬ್ರು ಚಾಚು ತಪ್ಪದೆ ಏ ಅದೇಂಗೋ ಸೋತವ್ರ ತಾನೇ ಹೇಳ್ದಂಗ್ ಮಾಡ್ಬೇಕು. ಸತ್ಯನಾ, ಗೇಮ್ ರೂಲ್ಸ್ ಸ್ವಲ್ಪ ಚೇಂಜ್ ಮಾಡೀನಿ. ಅದೇ ಅದು ಯಾವ ರೂಲ್ಸ್ ಅಂತ ನಾನು ಡಿಸ್ಕ್ಲೋಸ್ ಮಾಡೋದು ಗೇಮ್ ಎಲ್ಲ ನನಗೆ ನಿಯಮಗಳೆಲ್ಲ ಓಕೆ. ಅತ್ತೆ ಓಕೆ ಅಂದ್ರೆ ನನಗೂ ಓಕೆನೆ. ಹಾಗಿದ್ರೆ ಈಗ ಆಟ ಶುರು ಆಗ್ಲಿ. ಬ್ಲಾಕ್ ನಿಂದು. ಅಯ್ಯೋ, ಅತ್ತೆ ಸಖತ್ತಾಗ್ ಆಡ್ತೀರಾ. ಈ ತರ ಸ್ಪೀಡ್ ನ ನಾನ್ ಯಾರಲ್ಲೂ ನೋಡಿಲ್ಲ ಗೊತ್ತಾ. ನಿಂಗವ್ವನೇ ಸೋಲು ಅನ್ನೋ ಮಾತು ನಮ್ಮಮ್ಮನ್ ಜಾತಕದಲ್ಲೇ ಇಲ್ಲ. ಸರಿ ಸರಿ ಆಯ್ತು. ಇವಾಗ ಗೆದ್ದೋರು ಸೋತೋರ್ಗೆ ಏನ್ ಮಾಡ್ಬೇಕು? ವೆರಿ ಸಿಂಪಲ್. ಗೆದ್ದೋರು ಸೋತೋರ್ಗೆ ಒಂದು ಗಟ್ಟಿಯಾಗಿ ಅಪ್ಪುಗೆ ಕೊಟ್ಟು ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬೇಕು. ಓಕೆ, ಅದು ರೂಲ್ಸ್ ಅಂದ್ರೆ ರೂಲ್ಸ್, ಅದನ್ನ ನಾವು ಅನುಸರಿಸಲೇಬೇಕು ಅಜ್ಜಿ. ಕರೆಕ್ಟ್ ಆಗಿ ಹೇಳಿದೆ ಸತ್ಯ. ಶುರು ಆಗಕ್ ಮುಂಚೆ ನಾವು ಒಪ್ಪಂದಕ್ಕೆ ಬಂದಿದ್ರಲ್ಲ, ಅದೇನಿದೆ ಅದನ್ನ ಮಾಡ್ಬಿಡಿ. ನಿಯಮನ ಪಾಲನೆ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಏನ್ ಮಾಡೋದು? ಗೆದ್ದೋರು ಸೋತಂಗೆ. ನಾನ್ ಯಾಕೆ ಸೋಲಿ? ಮತ್ತೆ ಅಕ್ಕನ್ನ ಅಪ್ಕೊಳ್ಳಿ. ಇಲ್ಲ ಅಂದ್ರೆ ಸೋತಿ ಅಂತ ಒಪ್ಕೊಂಬಿಡಿ. ಅಳ್ಬೇಡ ನನ್ ತಾಯಿ. ದೀಪ ಹಚ್ಚಿದ ಮೇಲೆ ಹೆಣ್ಮಕ್ಳು ಹತ್ತನೇ ಮನೆಗೆ ಒಳ್ಳೇದು. ಅಮ್ಮ, ನಿನ್ ಟ್ಯಾಬ್ಲೆಟ್ ತಗೊಳ್ಳೋ ಟೈಮ್ ಆಯ್ತು, ಬಾ ನನ್ ಜೊತೆ. ಓ ಹೌದಲ್ಲ, ಬರ್ತಿದ್ದೆ. ಬಾಮ್ಮ. ನನ್ ಹೆಂಡತಿ ನನ್ನ ತಪ್ಪೋಟ ನಿಂಗೆ ದೊಡ್ಡ. ಆರ್ತಿಗೊಬ್ಳು, ಕೀರ್ತಿಗೊಬ್ಬ, ಮೂರ್ತಿಗೊಬ್ಬ ಅಂತ 3 ಜನ ಆಗಿದ್ದಾರೆ. ಈಗ ಪೂರ್ತಿ ಅಂತ ತಂಗಿನೋ ತಮ್ಮನೋ ಕೊಡೋ ಪ್ರೋಗ್ರಾಮ್ ಹಾಕೊಂಬೇಡಿ. ಅತ್ತೆ ತಪ್ಕೊಂಡಿದ ತಕ್ಷಣ ಜೋಶು ಇದೆ ಬರ್ತಾ ಇದೆ. ಮಯೂರಿ, ಇನ್ಮೇಲೆ ಪ್ರತಿದಿನ ಅಮ್ಮಂಗೆ ಈ ಒಂದೆಲ್ಗ ಸೊಪ್ಪಿದೆಯಲ್ಲ ಅದ್ರಲ್ಲಿ ತಂಬುಳಿ ಮಾಡ್ಕೊಡು. ಯಾಕೋ ಇತ್ತೀಚೆಗೆ ನಿಮ್ಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ಅಂತ ಅನ್ಸ್ತಿದೆ ಅಮ್ಮ. ಹಾಗೇನಿಲ್ಲಪ್ಪ, ನಂಗೆಲ್ಲಾ ನೆನಪು ಚೆನ್ನಾಗೇ ಇದೆ. ಗಟ್ಟು ಮುಟ್ಟಾಗಿದ್ದೀನಿ. ಈಗ ನೀನ್ ಯಾಕಮ್ಮ ಬಂತು ಇಂತ ಅನುಮಾನ? ಬಿಟ್ಟಿದ್ರೆ ಆ ಸಂಗೀತನ ತಬ್ಕೊಂಡು ಮುದ್ದು ಮಾಡ್ತಾ ಇದೆಯಲ್ಲ, ಅದಕ್ಕೆ ಅಂಬೋ ಅಂತ ನಿನ್ನ ಬಿಟ್ಟು ಗಂಡನ್ ಕಟ್ಕೊಂಡು ಓಡೋದವಳವಳು. ಅಲ್ಲಮ್ಮ, ನೀನ್ ಹೇಗಿದ್ಯಾ, ಸತ್ತಿದ್ಯಾ, ಬದುಕಿದ್ಯಾ ಅಂತ ಯಾವತ್ತಾದ್ರೂ ತಿರುಗ್ ನೋಡಿದ್ಲ ಅವಳು? ಹೋಗ್ಲಿ, ಆ ಹೆಂಡತಿ ಗುಲಾಮ ನಿನ್ನ ಮಗ ಅವನಾದ್ರೂ ಯಾವಾಗ್ಲಾದ್ರೂ ಬಂದ್ ನೋಡ್ಕೊಂಡೋದ್ನಾ? ಇಲ್ಲ ತಾನೆ. ಇನ್ನು ನಿನ್ 2ನೇ ಮಗ ಕೇಶ್ವ ಆಟ ಕುಂಟು ಲೆಕ್ಕಕ್ಕಿಲ್ಲ. ಆ ನಿನ್ ಮುದ್ದಿನ ಸೊಸೆ ಅವತ್ ಹೋದವಳು. ಅವತ್ತಿಂದ ಇವತ್ತಿನ ತನಕ ನಿನ್ ಬೇಕು ಬೇಡ ಎಲ್ಲ ನೋಡ್ಕೋತಾ ಇರೋದು ನಾನು ನಿನ್ನ ಅಳಿಯಂದ್ರು. ಅಲ್ಲಮ್ಮ, ಒಂದೇ ಒಂದಿನಾದ್ರೂ ನಿನ್ನ ಬಿಟ್ಟು ನಾವೆಲ್ಲಾದ್ರೂ ಹೊರಗಡೆ ಹೋಗಿದೀವ? ಸದಾ ನಿನ್ ಸುತ್ತಾನೆ ಸುತ್ತಾ ಇದೀವಿ. ಅಮ್ಮನ್ ಮಗಳು ಅಂತ ನಮ್ಮತ್ತೆ ನನಗ್ ಪಟ್ಟ ಕಟ್ಟು ದಿನಾ ಬೈಕೋತಾ ಇರ್ತಾರೆ. ಅಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ನಿನಗೋಸ್ಕರ ತ್ಯಾಗ ಜೀವನ ನಡೆಸ್ತಾ ಇದೀನಮ್ಮ ನಾನು. ನಾನ್ ಮಾತ್ರ ಅಲ್ಲ, ನಿಮ್ ಅಳಿಯಂದ್ರು ಕೂಡ. ಹೀಗಿರುವಾಗ ಮೊನ್ನೆ ಹಾಳಿ ಸಂಗೀತನು. ಅಮ್ಮ, ಮಾತ್ ಸ್ವಲ್ಪ ಹಿಡಿತದಲ್ಲಿರ್ಲಿ. ನಾನು ರಾಮ್ ಮಾವನ್ನು, ಸಂಗೀತ ಅತ್ತೆನು ತುಂಬಾ ಹತ್ರದಿಂದ ನೋಡಿದೀನಿ. ತುಂಬಾ ಒಳ್ಳೆಯವ್ರಮ್ಮ ಅವರು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಊರ್ ಬಿಟ್ಟು ಹೋದ್ರು ಅಷ್ಟೇ. ಅದೊಂದು ನೆಪನ ಇಟ್ಕೊಂಡು ಇಲ್ದಿರೋ ದ್ವೇಷನೆಲ್ಲ ನೀನ್ ಅಜ್ಜಿ ತಲೆಗ್ ತುಂಬಬೇಡ. ಒಂದೇ ಒಂದ್ ಮಾತಾಡಿದ್ರು ಹಲ್ಲುದ್ರಿಸ್ಬಿಡ್ತೀನಿ. ನಾನ್ ಹೆತ್ತ ಮಗಳು ನೀನು ನನಗೆ ಅಡ್ವೈಸ್ ಮಾಡೋಷ್ಟು ದೊಡ್ಡೋಳಾಗ್ಬಿಟ್ಯಾ? ಸರಿನಾ ಸರಿ ಅಂತ ಹೇಳೋದಕ್ಕೆ, ತಪ್ಪನ್ನ ತಪ್ಪು ಅಂತ ಹೇಳೋದಕ್ಕೆ ತಲೆ ಕೂದ್ಲೇನ್ ಬೆಳಗಾಗ್ಬೇಕಾಗಿಲ್ಲ.
ಬುದ್ಧಿ ಅನ್ನೋದಿದ್ರೆ ಸಾಕು. ಮಯೂರಿ ಬಾಯ್ ಮುಚ್ಕೊಂಡಿದ್ರೆ ಸರಿ. ಇಲ್ಲಿ ಕಂದ ರಾಮ ಕೇಶವ ಯಾಕಮ್ಮ ಕಿರ್ಸ್ತಾ ಇದ್ಯೆ ಶ್ರವಣನ್ ಎಷ್ಟ್ ಜನ ಮಕ್ಕಳು? ಒಬ್ಬಳಮ್ಮ ಒಬ್ಳು ಇನ್ನೋಡು ಇವಳೆ ಮನಸ್ಸಿನೇ ಸಕ್ರಮವಾಗಿ ಹೋಗ್ಲು ಅಕ್ರಮವಾಗಿ ಹೋಗ್ಲ? ಅಪ್ಪ ಯಾರಪ್ಪ ಇವ್ರು? ನಾನು ಆಗ್ಲಿಂದ ನೋಡ್ತಾನೆ ಇದೀನಿ. ಒಳ್ಳೆ ಹುಚ್ಚಕ್ ಸರ ಆಡ್ತಾ ಇದಾರಲ್ಲ. ನನಗೀಗ ಸತ್ಯ ಗೊತ್ತಾಗ್ಬೇಕು.